ರಾಜಲಕ್ಷ್ಮಿ ಅವರೇ, ಅತ್ಗೆ ರಾಜಲಕ್ಷ್ಮಿ ಅವರೇ, ಅತ್ಗೆ. ಅಮ್ಮ ಹಿತ್ಲಲ್ಲಿದ್ದಾರೆ. ನೀನು ಮಗು ವಿಷಯ ಮಾತಾಡಬೇಕು ಅಂತಿದ್ರೆ ಈಗಲೇ ವಾಪಸ್ ಹೊರಟೋಗು. ಬೇರೆ ವಿಷಯ ಮಾತಾಡಬೇಕಾಗಿದ್ದರೆ ನಮ್ಮ ಯಜಮಾನ್ರು ಅಥವಾ ವಿದ್ಯಾಶಂಕರ ಮನೆಯಲ್ಲಿರುವಾಗ ಬಂದು ಮಾತಾಡು. ಈಗ ನನಗೆ ಕೆಲಸ ಇದೆ. ನಿನ್ನ ಹತ್ರ ಮಾತಾಡೋಷ್ಟು ಪುರ್ಸೊತ್ತಿಲ್ಲ. ಏನತ್ಗೆ ನೀವು? ನಿಮ್ಮ ತಂಗಿಗಂತೂ ಬುದ್ಧಿ ಇಲ್ಲ, ನಿಮಗಾದ್ರೂ ಬುದ್ಧಿ ಬೇಡವಾ? ಹೆಂಡತಿ ಆದವಳು ಹೀಗೆ ಗಂಡನಿಂದ ದೂರ ಆಗಿ ನಿಮ್ಮ ಮನೇಲಿ ಬಂದು ಕೂತಿದ್ದಾಳಲ್ಲ, ಹಿರಿಯರಾದ ನೀವು ಅವಳಿಗೆ ಬುದ್ಧಿ ಹೇಳಿ ಮನೆಗೆ ವಾಪಸ್ ಕಳಿಸೋದು ಬಿಟ್ಟು ಅವಳಿಗೆ ಆಶ್ರಯ ಕೊಟ್ಟಿದ್ದೀರಲ್ಲ ಇಲ್ಲಿ ನೀವು. ಇದು ನ್ಯಾಯನಾ? ಹೆಂಡತಿ ಗಂಡನ ದೂರ ಮಾಡಿದ ಪಾಪ ನಿಮ್ಗೆ ಸುತ್ಕೊಳುತ್ತೆ, ನೋಡ್ತಾ ಇರಿ. ಏನು ಮಾಡೋದಪ್ಪ, ನೀನು ಗರ್ಭ ವಿಸರ್ಜನೆ ಮಾಡಿಸ್ತೀನಿ ಅಂತ ಹಠ ತೊಟ್ಟಿದೆಯಲ್ಲ, ಸರಿನಾ? ಅವಳು ಹೆದರ್ಕೊಂಡಿದ್ದಾಳೆ. ಕಟ್ಕೊಂಡು ಗಂಡನೇ ಹಿರಣ್ಯಕಶಿಪು ಆದರೆ ಅವಳಿನ್ ಎಲ್ಲಿಗೆ ಹೋಗ್ತಾಳೆ ಹೇಳು? ಏನೋ ಕೆಟ್ಟಗಳಿಗೆ ಯಾರ್ಯಾರು ಏನೇನೋ ತಲೆಗೆ ತುಂಬಿಟ್ರು, ಹಾಗೆ ಮಾಡಿಬಿಟ್ಟೆ. ನಾನು ಮನುಷ್ಯ ಅಲ್ವಾ ಅದಕ್ಕೆ? ಯಾವ ತಂದೆ ತಾನೇ ತನ್ನ ಮಗುನ ಕೊಲ್ಲೋದಕ್ಕೆ ಇಷ್ಟಪಡ್ತಾನೆ ಹೇಳಿ? ನಾನು ಹೊರಟ ಹೌದು, ಆದರೆ ರಾಕ್ಷಸ ಅಲ್ಲ ಅದಕ್ಕೆ. ನಾನು ಹೆಂಡತಿ ಕೈ ಅಡುಗೆ ತಿಂದೆ, ಅವಳ ಧ್ವನಿ ಕೇಳಿದೆ, ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನನಗೆ? ಮನೇಲಿ ಒಬ್ಬನೇ ಹೇಗಿರಲಿ ಹೇಳಿ ಅದಕ್ಕೆ? ಅವಳು ಇಲ್ಲಿ ಬಂದಾಗಿಂದ ಹೊತ್ತೊತ್ತು ಹೊಟ್ಟೆಗೆ ಊಟ ಇಲ್ಲದೆ ಸಾಯ್ತಾ ಇದ್ದೀನಿ ನಾನು. ಹೇಗಿದೆಯಾ ಸುನೀತಾ? ಇವ್ರ ಮನೇಲಿ ಇದೆಯಾ ಅಂದಮೇಲೆ ಚೆನ್ನಾಗೇ ಇರ್ತೀಯ ಬಿಡು. ನೋಡಿ ಸುನೀತಾ, ನಾನು ಅಂದದ್ದೆಲ್ಲ ತಪ್ಪಾಯಿತು. ಇನ್ಯಾವತ್ತೂ ಈಗ ಮಾಡಲ್ಲ ಕಣೆ. ನೀನು ಬಾಣಂತನಾನ ಇಲ್ಲೇ ಮಾಡಿಸ್ಕೊಳ್ವಿ ಅಂತೆ, ನನಗೇನೂ ಅಭ್ಯಂತರ ಇಲ್ಲ. ಆದರೆ ದಿನ ತುಂಬುವವರೆಗೂ ನಮ್ಮ ಮನೇಲಿ ನಾವಿಬ್ಬರು ಜೊತೆಯಾಗಿರೋಣ ನಡಿಗೆ. ನೋಡು ಜಗ್ಗಿ, ನೀನು ಎಷ್ಟೇ ಹೇಳಿದ್ರು ನಾವ್ಯಾರು ನಿನ್ನ ಮಾತನ್ನ ನಂಬೋದಿಲ್ಲ. ನಮ್ಮ ಅತ್ತೆಯವರು ಮತ್ತು ನಮ್ಮ ಯಜಮಾನರು ಕೂತ್ಕೊಂಡು ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಸುನೀತಾನೇ ಹೋಗ್ತೀನಿ ಅಂತ ಹೇಳಿದ್ರು ನಾನು ಅವಳನ್ನ ಕಳಿಸೋದಿಲ್ಲ. ಸರಿ ಬಿಡಿ, ಬೆಳಗ್ಗೆಯಿಂದ ಏನು ತಿಂದಿಲ್ಲ ಆತಗೆ. ಇವಳು ನಮ್ಮ ಮಗುನ ನೆನೆಸ್ಕೊಂಡು ನನಗೇನು ಮಾಡೋಕ್ಕೂ ಮನಸ್ಸೇ ಆಗ್ತಾಯಿಲ್ಲ. ನಾನು ಇವಳು ಜೊತೇಲಿ ಕೂತು ಊಟ ಮಾಡಿ ಅದೆಷ್ಟು ದಿನ ಆಗೋಯ್ತು. ತುಂಬ ಹೊಟ್ಟೆ ಹಸಿತಿದೆ ಅದಕ್ಕೆ. ಇಬ್ಬರು ಜೊತೇಲಿ ಕೂತು ಊಟ ಮಾಡಿ ಅವ್ರುಗಳು ಬರೋವರೆಗೂ ಕಾಯ್ತೀನಿ. ಆಮೇಲೆ ನೀವೆಲ್ಲ ಸೇರಿ ಏನು ತೀರ್ಮಾನ ಮಾಡ್ತೀರೋ ಹಾಗೆ ಆಗಲಿ ಅದಕ್ಕೆ. ಆದರೆ ದಯವಿಟ್ಟು ಅನ್ನ ಹಾಕಿ ಅದಕ್ಕೆ, ಅನ್ನ ಹಾಕಿ. ಇಬ್ಬರು ಜೊತೆಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.